ನೀವು ಟ್ರೋಲ್ ಮಾಡ್ತೀರಾ ಯಾರನ್ನಾದರೂ ಟ್ರೋಲೇ ಮಾಡಿ. ಓಕೆ, ಕುಕ್ಕಿಂಗ್ ಮಾಡ್ತೀರಾ ಕುಕ್ಕಿಂಗೇ ಮಾಡಿ, ವ್ಲಾಗ್ಸ್ ಮಾಡ್ತೀರಾ ವ್ಲಾಗ್ಸೇ ಮಾಡಿ, ಟ್ರಾವೆಲ್ ವೀಡಿಯೋಸ್ ಮಾಡ್ತೀರಾ ಟ್ರಾವೆಲ್ ವೀಡಿಯೋಸೇ ಮಾಡಿ, ಮತ್ತು ಎಜುಕೇಷನ್ ವೀಡಿಯೋಸ್ ಮಾಡ್ತೀರಾ ಅದನ್ನೇ ಮಾಡಿ. ಒಂದೇ ಟಾಪಿಕ್ ಇರಬೇಕು. ಟಾಪಿಕ್ ಚೇಂಜ್ ಆದ ತಕ್ಷಣ ನಿಮ್ಮ ವ್ಯೂಸು ಬಿದ್ದೇ ಬೀಳುತ್ತೆ, ಅದು 100%. ಇದಕ್ಕೆ ಉದಾಹರಣೆ ನಾನೇ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಇವಾಗ ತುಂಬ ಮಂದಿ ಕಮೆಂಟ್ ಹಾಕಿದರು, ನಿಮ್ಮ ವೀಡಿಯೋಸ್ಗೆ ಇವಾಗ ವ್ಯೂಸ್ ಬರ್ತಾ ಇಲ್ಲ, ತುಂಬ ಕಮ್ಮಿ ವ್ಯೂಸ್ ಬರ್ತಾ ಇದೆ, ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ, ಹೆಚ್ಚು ವ್ಯೂಸ್ ಬರೋದು ಹೇಗೆ ಯೂಟ್ಯೂಬಲ್ಲಿ ಅಂತೇಳಿ ಹೇಳ್ಕೊಡ್ತಾ ಇದ್ರಿ. ಇವಾಗ ನಿಮ್ಮದಕ್ಕೆ ವೀಡಿಯೋಸ್ ಬರ್ತಾ ಇಲ್ಲ, ರೀಸನ್ ಏನಾಗಿದೆ ಅಂತ ಕೇಳ್ತಾ ಇದ್ದಾರೆ. ನನಗೂ ಗೊತ್ತು, ನಾನಿವಾಗ ನನ್ನ ಯೂಟ್ಯೂಬ್ ವೀಡಿಯೋಸ್ಗೆ ವ್ಯೂಸ್ ಬರ್ತಾ ಇಲ್ಲ, ತುಂಬ ಕಮ್ಮಿ ಇದೆ ಅಂತ. ನಾನು ಇದಕ್ಕೆ ರೀಸನ್ ಇದೆ, 2 ರೀಸನ್ ಇದೆ, ಏನಂತ ಹೇಳ್ತೇನೆ ವೀಡಿಯೋದಲ್ಲಿ, ಕೊನೆವರೆಗೂ ವೀಡಿಯೋ ನೋಡಿ. ಓಕೆ, ಫಸ್ಟ್ ರೀಸನ್ ಏನಂತ ಹೇಳಿದ್ರೆ, ನಾನಿವಾಗ ಸಾಧಾರಣ ಒಂದು 9 ತಿಂಗಳಿಂದ ನಾನು ವೀಡಿಯೋಸ್ ಹಾಕಿದ್ದೀನಿ, ತುಂಬ ಕಮ್ಮಿ ವೀಡಿಯೋಸ್ ಹಾಕಿದ್ದೀನಿ, ಅದಕ್ಕೂ ವ್ಯೂಸೇ ಬಂದಿಲ್ಲ, ತುಂಬ ಕಮ್ಮಿ ಬಂದಿದೆ. ನನ್ನ 1 ವರ್ಷಕ್ಕಿಂತ ಮುಂಚಿನ ವೀಡಿಯೋಸ್ಗೆ ಕಂಪೇರ್ ಮಾಡಿದರೆ ವ್ಯೂಸೇ ಬಂದಿಲ್ಲ, ತುಂಬ ಕಮ್ಮಿ ಬಂದಿದೆ. ಅದಕ್ಕೆ ಫಸ್ಟ್ ರೀಸನ್ ಏನಂತ ಹೇಳಿದ್ರೆ ಕನ್ಸಿಸ್ಟೆನ್ಸಿ ಇಲ್ಲ. ನಾನು ಜಾಬ್ ಮಾಡ್ತಾಯಿದ್ದೆ, ಇವಾಗ ಜಾಬ್ ಬಿಟ್ಟು ಸಣ್ಣ ಶಾಪೆಲ್ಲ ಮಾಡಿದ್ದೀನಿ. ಇವಾಗ ನಾನು ಬ್ಯುಸಿ ಇರ್ತೀನಿ ಒಂಚೂರು, ಈ ವೀಡಿಯೋಸ್ ಮಾಡೋಕ್ಕೆ ಟೈಮ್ ಸಿಗಲ್ಲ, ಸ್ಪೇಸ್ ಸಿಗಲ್ಲ, ವಿಷಯ ಸಿಗಲ್ಲ, ಆ ಥರ ಒಂದು ರೀಸನ್. ಅದಕ್ಕೆ ಕನ್ಸಿಸ್ಟೆಂಟ್ ಆಗಿಲ್ಲ. ಯೂಟ್ಯೂಬಲ್ಲಿ ಫಸ್ಟ್ ವೈರಲ್ ಆಗಲಿಕ್ಕೆ, ಹೆಚ್ಚು ವ್ಯೂಸ್ ಬರಲಿಕ್ಕೆ ಫಸ್ಟ್ ಟಾಪಿಕ್ಕೇ ಕನ್ಸಿಸ್ಟೆನ್ಸಿ. ಡೈಲಿ ವೀಡಿಯೋಸ್ ಹಾಕಬೇಕು, ಅಥವಾ ವಾರದಲ್ಲಿ 2 ವೀಡಿಯೋಸ ಆ ಥರ ಆಗ್ತಾ ಇರಬೇಕು. ಒಂದೇ ಟೈಮಿಗೆ ನಾವು ವೀಡಿಯೋಸ್ ಹಾಕ್ತಾ ಇದ್ದರೆ ಜನರಿಗೆ ಗೊತ್ತಿರುತ್ತೆ, ಇವರು ವೀಡಿಯೋಸ್ ಹಾಕ್ತಾ ಇದ್ದಾರೆ, ಅಪ್ಡೇಟೆಡ್ ಇದ್ದಾರೆ ಅಂತೇಳಿ ನೋಡ್ತಾ ಇರ್ತಾರೆ, ಆ ಥರ. ಇವಾಗ ನಾನು 9 ತಿಂಗಳಿಂದ ನಾನೊಂದು 10-15 ವೀಡಿಯೋಸ್ ಏನೋ ಹಾಕಿದ್ದೀನ ಇಲ್ಲೋ ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ವೀಡಿಯೋಸ್ ತುಂಬ ಕಮ್ಮಿ ಇದೆ, ಅದು ರೀಸನ್. ಕನ್ಸಿಸ್ಟೆನ್ಸಿ ಇಲ್ಲ. ಯಾವಾಗ ಟೈಮ್ ಇದ್ದಾಗ, ಮತ್ತು ರಾತ್ರಿ ಹೊತ್ತು 11 ಗಂಟೆಗೆ 12 ಗಂಟೆಗೆಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ಅದಕ್ಕೆ ರೀಚು ತುಂಬ ಕಮ್ಮಿ ಆಗಿದೆ. ಒಂದದು. ಇವಾಗ ನಾವು ಯಾವಾಗ ಕನ್ಸಿಸ್ಟೆನ್ಸಿ ಇಲ್ಲ ಅಂತ ಹೇಳಿದ್ರೆ ನಮ್ಮದು ವೀಡಿಯೋಸು ಇದು ರೆಕಗ್ನೈಸ್ ಆಗೋಲ್ಲ, ಯಾವುದು ಯೂಟ್ಯೂಬ್ ಆಲ್ಗಾರಿದಮಲ್ಲಿ ರೆಕಗ್ನೈಸ್ ಆಗೋಲ್ಲ, ಹಾಗೆ ವೈರಲ್ ಆಗೋಲ್ಲ. ಓಕೆ, ಅದೊಂದು ರೀಸನ್. ಕನ್ಸಿಸ್ಟೆಂಟಾಗಿ ನಾನು ವೀಡಿಯೋಸ್ ಆಗ್ತಾಯಿಲ್ಲ. ಮತ್ತೊಂದು 2ನೇ ವಿಚಾರ ಏನಂತ ಹೇಳಿದರೆ, ವ್ಯೂಸ್ ಬರದೇ ಇರೋದಕ್ಕೆ 2ನೇ ರೀಸನ್ ಏನಂತ ಹೇಳಿದರೆ, ನಾನು ಟಾಪಿಕ್ ಚೇಂಜ್ ಮಾಡಿದ್ದೀನಿ. ನಾನು 1 ವರ್ಷಕ್ಕಿಂತ ಮುಂಚೆ ನೀವು ನನ್ನ ವೀಡಿಯೋಸ್ ನೋಡಿದರೆ, ಫಸ್ಟ್ ನಾನು ವ್ಲಾಗ್ಸ್ ಮಾಡ್ತಾಯಿದ್ದೆ, ಅವಾಗಷ್ಟು ವ್ಯೂಸ್ ಇರಲಿಲ್ಲ. ಮತ್ತು 2ನೇ ನನ್ನ ವೀಡಿಯೋಸ್ ಎಲ್ಲ ವೈರಲ್ ಆಗಿದ್ದು ಯಾವಾಗ ಅಂತಂದರೆ, ನಾನು ದುಬೈ ಜಾಬ್ಸ್ನ ಬಗ್ಗೆ ವೀಡಿಯೋಸ್ ಮಾಡೋಕ್ಕೆ ಶುರು ಮಾಡಿದೆ, ಇಂಟರ್ವ್ಯೂ ಬಗ್ಗೆ ವೀಡಿಯೋಸ್ ಮಾಡಲಿಕ್ಕೆ ಶುರು ಮಾಡಿದೆ. ಅವಾಗ ಕಂಟಿನ್ಯೂಸ್ ಒಂದು 20-30 ವೀಡಿಯೋಸು ಅದು ದುಬೈ ಜಾಬ್ಸ್ ಬಗ್ಗೆನೇ ಬಂತು. ಆವಾಗ ನನ್ನ ವೀಡಿಯೋಸ್ ಎಲ್ಲ ವೈರಲ್ ಆಯಿತು. ನಂತರ ನಾನು ಇಲ್ಲಿ ಇಂಡಿಯಾಕ್ಕೆ ಬಂದ ನಂತರ ನಾನು ವಾಪಸ್ ಟಾಪಿಕ್ ಚೇಂಜ್ ಮಾಡಿದೆ, ವ್ಲಾಗ್ಸ್ ಮಾಡೋಕ್ಕೆ ಶುರು ಮಾಡಿದೆ, ಟ್ರಾವೆಲ್ ವ್ಲಾಗ್ಸ್ ಮಾಡಿದೆ, ಮತ್ತು ಇವಾಗ ವಾಪಸ್ ಟ್ರೆಂಡಿಂಗ್ ವೀಡಿಯೋಸ್ಗೆ ಮಾಡಿದೆ. ಅದೊಂದು ಮೈನ್ ರೀಸನ್. ನಾವು ಟಾಪಿಕನ್ನು ಯಾವತ್ತೂ ಚೇಂಜ್ ಮಾಡಬಾರ್ದು. ಒಮ್ಮೆ ನೀವು ಒಂದು ಟಾಪಿಕ್ ಸೆಲೆಕ್ಟ್ ಮಾಡಿದ್ರಾ, ಇವಾಗ ನೀವು ಕುಕ್ಕಿಂಗ್ ಮಾಡ್ತೀರಾ, ಕುಕ್ಕಿಂಗನ್ನೇ ಮಾಡಬೇಕು. ಮಿಡ್ಲಲ್ಲಿ ಒಂದು ವ್ಲಾಗ್ ಮಾಡೋಕ್ಕೆ ಹೋದರೂ ಅದು ಆಲ್ಗಾರಿದಮ್ ಚೇಂಜ್ ಆಗುತ್ತೆ, ಮತ್ತು ನಿಮ್ಮ ಆಡಿಯನ್ಸ್ ಚೇಂಜ್ ಆಗುತ್ತೆ, ನಿಮ್ಮದು ವ್ಯೂಸು ಫಾಲ್ ಆಗೋಕ್ಕೆ ಶುರು ಆಗುತ್ತೆ. ನೀವು ಟ್ರೋಲ್ ಮಾಡ್ತೀರಾ ಯಾರನ್ನಾದರೂ ಟ್ರೋಲೇ ಮಾಡಿ. ಓಕೆ, ಕುಕ್ಕಿಂಗ್ ಮಾಡ್ತೀರಾ ಕುಕ್ಕಿಂಗೇ ಮಾಡಿ, ವ್ಲಾಗ್ಸ್ ಮಾಡ್ತೀರಾ ವ್ಲಾಗ್ಸೇ ಮಾಡಿ, ಟ್ರಾವೆಲ್ ವೀಡಿಯೋಸ್ ಮಾಡ್ತೀರಾ ಟ್ರಾವೆಲ್ ವೀಡಿಯೋಸೇ ಮಾಡಿ, ಮತ್ತು ಎಜುಕೇಷನ್ ವೀಡಿಯೋಸ್ ಮಾಡ್ತೀರಾ ಅದನ್ನೇ ಮಾಡಿ. ಒಂದೇ ಟಾಪಿಕ್ ಇರಬೇಕು. ಟಾಪಿಕ್ ಚೇಂಜ್ ಆದ ತಕ್ಷಣ ನಿಮ್ಮ ವ್ಯೂಸು ಬಿದ್ದೇ ಬೀಳುತ್ತೆ, ಅದು 100%. ಇದಕ್ಕೆ ಉದಾಹರಣೆ ನಾನೇ. ಓಕೆ, ನಂದೇನು ವೀಡಿಯೋಸ್ ನೋಡಿ, ನೀವು ಟಾಪಿಕ್ ನೋಡಿ, ನಾನು ಟಾಪಿಕ್ ಚೇಂಜ್ ಮಾಡಿದೆ, ಮತ್ತು ಕನ್ಸಿಸ್ಟೆಂಟಾಗಿ ವೀಡಿಯೋಸ್ ಆಗ್ತಾಯಿಲ್ಲ. ಈ 2 ರೀಸನ್ನಿಂದ ನಂದು ವ್ಯೂಸ್ ತುಂಬ ಫಾಲ್ ಆಗಿದೆ. ನನಗೆ ಹೈಯೆಸ್ಟ್ ವ್ಯೂಸ್ ನೋಡಿ 560K ವ್ಯೂಸ್ ಬಂದಿದೆ ಒಂದು ವೀಡಿಯೋಸ್ಗೆ, ಮತ್ತೊಂದು 4,50,000 ವ್ಯೂಸ್ ಬಂದಿದೆ ಒಂದು ವೀಡಿಯೋಗೆ. ಅದೆಲ್ಲ 20-30 ನಿಮಿಷ ಲೆಂತ್ ಇದೆಲ್ಲ ವೀಡಿಯೋಸ್ಗೂ ಅಷ್ಟು ವ್ಯೂಸ್ ಬಂದಿದೆ. ಆವಾಗ ನಾನು ಒಂದೇ ಕಂಟೆಂಟ್ ಬಗ್ಗೆ, ಒಂದೇ ಟಾಪಿಕ್ ಬಗ್ಗೆ ವೀಡಿಯೋಸ್ ಮಾಡ್ತಾಯಿದ್ದೆ, ಆವಾಗ ನನಗೆ ವ್ಯೂಸ್ ಬರ್ತಾಯಿತ್ತು. ಇವಾಗ ನಾನು ಟಾಪಿಕೆಲ್ಲ ಚೇಂಜ್ ಮಾಡಿದ ನಂತರ ನನಗೆ ವ್ಯೂಸೇ ಬರ್ತಾಯಿಲ್ಲ. ಆದ್ದರಿಂದ ಯಾರೆಲ್ಲ ಇವಾಗ ಬಿಗಿನರ್ಸ್ ಯೂಟ್ಯೂಬರ್ಸ್ ಇದ್ದೀರಾ, ಅಥವಾ ಯಾರೆಲ್ಲ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾ ಇದ್ದೀರಾ, ಹಿಂಗೆಲ್ಲ ಯಾರಿಗೆಲ್ಲ ವ್ಯೂಸ್ ಬರ್ತಾಯಿಲ್ಲ, ಇವರು ಈ ತಪ್ಪನ್ನು ಮಾಡಬೇಡಿ. ಒಂದು ಕನ್ಸಿಸ್ಟೆಂಟಾಗಿ ವೀಡಿಯೋ ಹಾಕಲೇಬೇಕು, ಅದು ಏನೇ ಆಗಲಿ. ಕನ್ಸಿಸ್ಟೆನ್ಸಿ ಇಲ್ಲ ಅಂತ ಹೇಳಿದರೆ ನಿಮಗೆ ಇಲ್ಲಿ ಸರ್ವೈವ್ ಆಗಲ್ಲ ಯೂಟ್ಯೂಬರ್ ಆಗಿ. ಮತ್ತು 2ನೇ ವಿಷಯ ಏನಂತಂದರೆ ಟಾಪಿಕ್ ಚೇಂಜ್ ಮಾಡಬಾರ್ದು. ಓಕೆ, ಟಾಪಿಕ್ ಚೇಂಜ್ ಮಾಡಬೇಡಿ. ಒಂದೇ ಟಾಪಿಕ್ ಬಗ್ಗೆ, ಒಂದೇ ನೀಶ್ ಬಗ್ಗೆ ನೀವು ವೀಡಿಯೋಸ್ ಮಾಡ್ತಾ ಹೋಗಿ. 100% ಒಂದು ದಿನ ನೀವು 100 ವೀಡಿಯೋಸ್ ಮಾಡಿ ನಿಮಗೆ ವ್ಯೂಸ್ ಬಂದಿಲ್ಲ ಅಂದರೂ 101ನೇ ವೀಡಿಯೋ ವೈರಲ್ ಆಗುತ್ತೆ ಪಕ್ಕ. ಒಂದು ವೀಡಿಯೋ ವೈರಲ್ ಆದರೆ ಮತ್ತೆ ಎಲ್ಲದಕ್ಕೂ ಆಟೋಮ್ಯಾಟಿಕ್ಕಾಗಿ ವ್ಯೂಸ್ ಬರುತ್ತೆ. ಓಕೆ.